ಅನುಭವಿಸ್ತಾ ಇದ್ದೀನಿ ಬೇಬಿ. ನನ್ನ ಕಷ್ಟ ನನಗೆ ಮನೆಯಿಂದ ಆಚೆ ಕಾಲಿಡಂಗಿಲ್ಲ. ಒಬ್ಬೊಬ್ರು ಒಂದೊಂಥರ ಆಡ್ತಾವ್ರೆ. ಅಂದ್ರು ಎಲ್ರಿಗೂ ಯಾಮರ್ಸ್ ಹೆಂಗೋ ಬರ್ತಾ ಇದ್ದೀನಿ. ಆದ್ರೂ ಬೇಬಿ ಇವ್ರಿಗೆಲ್ಲ ಡೌಟ್ ಬಂದೈತೆ ಅಂತ ನನಗೆ ಯಾಕೋ ಡೌಟು. ಬರ್ತಾ ಇದ್ದೀನಿ ಇರು. ಡ್ಯಾಡಿ, ನಾಯಿ ಕುನ್ನಿ ಇಷ್ಟು ರಾತ್ರಿಯಲ್ಲಿ ಮನೆಯಿಂದ ಹೊರಗಡೆ ಹೋಗ್ತಾ ಇದೆಯಾ? ನೋಡಿಲ್ಲ ಒಳಕ್ಕೆ, ನೋಡಿಲ್ಲ. ಅಪ್ಪಯ್ಯನೇ ಕಣೋ. ನಾನು ಸೈಲೆಂಟ್ ಆಗಿದ್ರೆ ಮಾದಪ್ಪ ವೈಲೆಂಟ್ ಆದ್ನೋ. ಅಯ್ಯಯ್ಯಪ್ಪ, ಕರೆಕ್ಟಾಗಿ ಹೇಳಿದೆ. ನೋಡಿಲ್ಲ ಒಳಕ್ಕೆ. ಅಪ್ಪಯ್ಯ, ನನಗೆ ನಿನ್ ಗನ್ ನೋಡ್ತಾ ಇದ್ರೆ ಮೀಟರ್ ಆಫ್ ಆಯ್ತಾ ಇದ್ದೆ. ಓಸಿ ನಿನ್ ಗನ್ನ ಲೆಫ್ಟ್ ಟರ್ನ್ ಕೊಡು. ಅದು ಏನೂ ಇಲ್ಲ ಡ್ಯಾಡಿ. ಕೂಲಿ ಬೇಡ, ನೆಟ್ಟಿಗೆ ನಿಂತ್ಕ. ಏನೂ ಇಲ್ಲ ಅಪ್ಪಯ್ಯ, ನನ್ನ ಫ್ರೆಂಡ್ಸು ನನ್ನ ಮುಸುಡಿ ನೋಡಿ ಬೋದಿನ ಆಗೈತೆ, ಬಾ ದರ್ಶನ ಕೊಡು ಅಂದ್ರು. ಅದಕ್ಕೆ ಹಿಂಗ್ ಹೋಗಿ ಹಿಂಗೆ ಬರ್ತೀನಿ. ಅವರೆಲ್ಲ ನಿನ್ನ ಫ್ರೆಂಡ್ಸ್ ಏನ್ಲ? ನಿನ್ನಪ್ಪನ ಹಂಗೆ ಒಬ್ಬ ಮರ್ಯಾದಸ್ಥ ಅನ್ಕೊಂಡವ್ನು ಯಾರಾದ್ರೂ ಇದ್ದಾರೆ ಇಲ್ಲ? ಅವ್ರ ಮಕ ಹಾಳಾಗಿ ಹೋಗ್ಲಿ, ಅವ್ರ ಹೆಸರು ಕೇಳಿದ್ಯಲ್ಲ. ಒಬ್ಬೊಬ್ರು ಜೈಲಿಂದ ಬೇಲ್ ತಗೊಂಡು ಇಲ್ಲಿಗೆ ಬಂದಂಗಿದ್ದಾರೆ. ಅವರೆಲ್ಲ ನಿನ್ನ ಫ್ರೆಂಡ್ಸಾ? ಅಪ್ಪಯ್ಯ ಸಾರಿ, ಇವಾಗೇನೋ ದೊಡ್ಡದಾಗ ಮರ್ಯಾದಸ್ಥ ಅಂತ ಬೀಗ್ದಲ್ಲ. ನೀನ್ ಹೇಳಿರೋ ಹೆಸರಲ್ಲಿ ಮೊದಲನೇ ಹೆಸರು ಮಾದ. ನಮ್ಮ ಅತ್ತೆ ಅಂದ್ರೆ ನಿಮ್ಮಕ್ಕ ಪ್ರೀತಿಯಿಂದ ನಿನ್ನ ಏನಂತ ಕರಿತಿದ್ಲು? ಮಾದ, ಮಾಧು ಅಂತ ಕರಿತಿದ್ಲು. ಈಗೆಲ್ಲೋಯ್ತು ಆ ಮರ್ಯಾದೆ? ನಾನು ಮಿಲ್ಟ್ರಿ ಮಾದಪ್ಪ ಕಣ್ಲ. ನಿನ್ನ ಫ್ರೆಂಡ್ಸ್ ಏನ್ ಮಾಡ್ತಾವ್ರೆ? ಯಾವಾಗ ಎಣ್ಣೆ ಹೊಡಿತಾರ ಅಂತ ಹೆಂಗ ಹೇಳಿ? ಏನಂದ್ರೆ? ಏನಿಲ್ಲ ಕಣಪ್ಪಯ್ಯ. ಅಪ್ಪಯ್ಯ, ನೀನ್ ನನ್ನ ಫ್ರೆಂಡ್ಸ್ ಬಗ್ಗೆ ತಪ್ಪು ತಿಳ್ಕೊಂಡಿದ್ಯಾ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ಯಾ. ನನ್ನ ಫ್ರೆಂಡ್ಸು ಎಷ್ಟು ಒಳ್ಳೆಯವ್ರಂದ್ರೆ ಅಪ್ಪಯ್ಯ, ಈ ಮಸಾಲ ಪುರಿ ಪಾನಿಪುರಿ ತಿನ್ಬೇಕಾದ್ರೆ ಎಲ್ಲಿ ಖಾರ ಆಯ್ತದೋ ಅಂತ ಹೇಳಿ ಸೌತೆಕಾಯಿ ಈರುಳ್ಳಿ ತಿನ್ನೋತ ಹಸು ಗೂಸ್ಗಳು ಕಣಪ್ಪಯ್ಯ. ಏನು ಹಸು? ಅಬ್ಬಾ, ಹಸು ಗೂಸ್ಗಳ? ಲೇ, ಸೌತೆಕಾಯಿ ಈರುಳ್ಳಿ ತಿಂದ್ರೆ ಗಂಟ್ಲು ಒಣಗತ್ತೆ ಅಂತ ಪಕ್ಕದಲ್ಲೇ ಫುಲ್ ಬಾಟ್ಲ್ ಎಣ್ಣೆನ ಹಂಗೆ ಗಂಟ್ಲು ಒಳಗಡೆ ಇಳಿಸೋ ಕಸಡ ನನ್ನ ಮಕ್ಕಳು. ಗೊತ್ತಾಗೋಯ್ತಾ? ಏನಂದೆ? ಏನಿಲ್ಲ ಕಣಪ್ಪಯ್ಯ. ನಡಿಲ್ಲ ಕೋಣೆಗೆ. ಅಪ್ಪಯ್ಯ, ಜೀವನದಾಗೆ ಫ್ರೆಂಡ್ಸು ಇಂಪಾರ್ಟೆಂಟು. ನಮ್ಮ ನೋವು ನಲಿವುಗಳಿಗೆ ಅವರೇ ಸ್ಪಂದಿಸೋದು. ಫ್ರೆಂಡ್ಸ್ ಬೇಕು ಅಪ್ಪಯ್ಯ, ಫ್ರೆಂಡ್ಸ್ ಇಂಪಾರ್ಟೆಂಟು. ಮದುವೆ ಆದ್ಮೇಲೆ ನಿನಗೆ ಹೆಂಡ್ರೆ ಫ್ರೆಂಡ್ಸು. ಡ್ಯಾಡಿ, ನನ್ನ ಹೆಂಡ್ರತ ಹೋಗ್ಬಿಟ್ಟು ಅಪ್ಪ ಅಮ್ಮ ಪ್ರಯತ್ನ ಪಡ್ಬೇಕಲ್ವಾ ದೇವ್ರು? ಆಗ್ಲೇ ಏನಾರು ಆಗೋದು. ಅಪ್ಪಯ್ಯ, ನೀನ್ ಹೇಳಿದ ಪ್ರಯತ್ನನ ನಾನ್ ನಾಳೆಯಿಂದ ಪ್ರಯತ್ನ ಮಾಡ್ತೀನಿ. ಇವತ್ತು ಒಂದೇ ಒಂದ್ ಕಿತ ಹಿಂಗ್ ಹೋಗಿ ಬರ್ಲ ಬಳಿ ಹಿಂಗ್ ಬರ್ತೀನಿ. ಅಪ್ಪಯ್ಯ, ಹಿಂಗೆಲ್ಲ ಹೇಳಿದ್ರೆ ನನ್ನ ತಲೆ ಕೆಟ್ಟೋಯ್ತದೆ. ಬೋರಿಂಗ್ ಆಸ್ಪತ್ರೆ ಕರ್ಕೊಂಡು ಹೋಗಿ ಸರಿ ಮಾಡ್ಸ್ಕೊಂಡ್ ಬರ್ತೀನಿ. ಹುಚ್ಚ ಆಗೋಯ್ತಿ ಕಣಪ್ಪಯ್ಯ. ಮೆಂಟಲ್ ಆಸ್ಪತ್ರೆ ಕರ್ಕೊಂಡು ಹೋಗ್ತೀನಿ ಕಣ. ಅಪ್ಪಯ್ಯ, ನೀನ್ ಹಿಂಗೆ ಮಾಡ್ತಾ ಇರು, ಏನಾರ ಮಾಡ್ಕೊಂಡು ಸದೋಯ್ತೀನಿ ನಾನು. ಅಯ್ಯೋ ದೇವ್ರು, ನೀವು ಆ ತರದ್ ಯಾವುದೇ ಪ್ರಯತ್ನ ಮಾಡಬೇಡಿ ದೇವ್ರು. ನೀವು ಪ್ರಯತ್ನ ಮಾಡಿದ್ದೆಲ್ಲನೂ ಫೇಲ್ಯೂರೇ. ನಿಮ್ಗೆ ಏನಾರು ಹಂಗ್ ಮಾಡ್ಬೇಕು ಅನ್ಸಿದ್ರೆ ನಂತವ ಬಂದು ಹೇಳು. ನಾನೇಯ ಒಂದೇ ಒಂದು ಸೆಕೆಂಡಲ್ಲಿ ನಿನ್ನ ಬುಲ್ಡೆ ಚಿಪ್ಪನ್ನ ಅಂತ ಹಾರಿಸ್ಬಿಡ್ತೀನಿ. ಅಪ್ಪಯ್ಯ, ನಾನ್ ಸಾಯಕ್ ಆಸೆ ಪಡ್ತೀನಿ ಇಲ್ವೋ ಗೊತ್ತಿಲ್ಲ, ಆದ್ರೆ ನೀನು ಮಾತ್ರ ನಾನು ಸಾಯಿಸ್ಬೇಕು ಅಂತ ಆಸೆ ಮಾಡಿಕೊಂಡಿದ್ಯಾ ಅಂತ ನನಗೆ ಗೊತ್ತಾಯ್ತು. ಅಯ್ಯೋ ಮಾವ, ನಿಲ್ಸಿ. ನನ್ ಗಂಟಂಗೆ ಏನು ಮಾಡ್ಬೇಡಿ. ನನ್ ಮಾಂಗಲ್ಯ ಉಳಿಸಿ ಮಾವ, ಉಳಿಸಿ. ಕೂಲ್ ಕಣಮ್ಮ, ಕೂಲು. ಸುಮ್ಮನೆ ಜೋಕ್ ಮಾಡ್ತಾ ಇದ್ದೆ. ಹೌದಾ? ನೀವು ಕೋಪದಲ್ಲೇನೋ ಮಾಡ್ಬಿಡ್ತೀರಾ ಅಂತ ತುಂಬಾ ಗಾಬರಿ ಆಗೋಗಿತ್ತು. ಅದ್ ಸರಿ ಮಾವ, ಪಾಪ ನಮ್ ಯಜಮಾನ್ರಿಗೆ ನೀವು ಏನಕ್ಕೆ ಬೈತಾ ಇದ್ರಿ? ಅದಾ ರಶ್ಮಿ, ನಾಯಿ ಸರ್ ಕೇಳವ. ನಾಯಿ ಸರ್, ರಾತ್ರಿ ಹೊತ್ತಲ್ಲಿ ಕಾಂಪೌಂಡ್ ಹಾರ್ ಹೋದ್ರೆ ಗೊತ್ತಲ್ಲ, ಕೇಳವ ಕೇಳು. ಮಾಡ್ಲಿ ನನ್ನ ಮಗ. ನಮ್ಮಪ್ಪ ಪಿಂಕಿಂಗ್ ಬೇರೆ ಬರ ಕೇಳಿದ್ದೆ. ಇವ್ರು ಯಾಕೆ ನನ್ಗಿಷ್ಟೊಂದು ಅವಳಿ ಇಡ್ತಾವ್ರೆ? ರೀ, ಹೋಗ್ಲಿ ಬಿಡಿ, ನೀವೇನು ನೊಂದ್ಕೋಬೇಡಿ, ನಡೀರಿ. ಸದೋಯ್ತೀನಿ. ಪಾಪ ಪುಣ್ಯದ ಬಗ್ಗೆ ನೀನ್ ಮಾತಾಡ್ಬೇಡ ಸಿನಾ. ನಾನ್ ನಿನ್ ಜೊತೆ ಸೇರನ್ನ ತಡೆಯದ್ ಯಾರೇ ಆಗಿರ್ಲಿ, ಅವ್ರಿಗೆ ಇದೇ ಗತಿ ಕಾಣಿಸ್ಬೇಕು. ನನ್ ಜೊತೆ ಕೈ ಜೋಡ್ಸು, ಆ ರಶ್ಮಿ ಕತೆ ಮುಗಿಸ್ಬಿಡೋಣ. ಅನ್ನ ಉಣ್ಣ ಬಾಯ್ಲಿ ಎಂತ ಮಾತು ಅಂತ ಆಡ್ತಿದ್ಯಾಮಿ. ನಾನ್ ಯಾರ ಮಗ? ನಮ್ಮಪ್ಪ ಮಾದಪ್ಪಣ್ಣ ಸೈನಿಕ.
ನಮ್ ದೇಶದ ಪ್ರಜೆಗಳ ಪ್ರಾಣ ಉಳ್ಸಕ್ಕೆ ತನ್ನ ಪ್ರಾಣನ ಒತ್ತೆ ಇಟ್ಟು ದೇಶ ಕಾದವನೆ ಅಂತವ್ರ ಮಗ ಆಗಿ ಇನ್ನೊಬ್ರು ಜೀವ ತೆಗೆಯೋಣ ಅಂತಿದ್ಯಲ್ಲ, ನನಗೆ ತಲೆ ಕೆಟ್ಟೈತಾ? ಅವೆಲ್ಲ ಆಯ್ಕಿಲ್ಲ. ಹೌದು ಶಾಂತಮ್ಮ, ನಂಗೆ ತಲೆ ಕೆಟ್ಟೋಗುತ್ತೆ, ಅದಕ್ಕೆ ಬೈಕೊಂಡೆ. ಹಂಗನ್ಬಿಟ್ಟು ಕೋಪದ ಕೈಗೆ ಬುದ್ಧಿ ಕೊಡಬಾರ್ದು. ನೋಡವ, ಬುದ್ಧಿ ಐತೆ ಅಂತ ಹೆಂಗ್ ಬೇಕಂಗೆ ಉಪಯೋಗಿಸ್ಬಾರ್ದು. ಜಾನ್ತನದಿಂದ ಬುದ್ಧಿ ಉಪಯೋಗಿಸ್ಬೇಕು. ಪ್ರಪಂಚದಾಗಿರೋ ಗಂಡಸರೆಲ್ಲ ಕೆಟ್ಟವರಲ್ಲ. ಆದ್ರೆ ಕೆಲವು ಗಂಡಸರು ಮಾತ್ರ ಹೆಂಡ್ತಿ ಇದ್ರೂ ಇನ್ನೊಂದು ಹೆಣ್ತವೆ ಹೋಯ್ತವೆ. ಹೆಣ್ಣು ಸರಿಯಾಗಿದ್ರೆ ಗಂಡನ್ನ ಅವಳ ಹತೋಟಿಯಲ್ಲಿ ಇಟ್ಕೋಬಹುದು. ನಾನು ಸೀನಂದೇ ತಪ್ಪು ಅಂತ ಹೇಳಕ್ಕಿಲ್ಲ. ಮೊದಲು ಆ ಹುಡುಗಿದು ಭಾಳ ತಪ್ಪೈತೆ. ಕಾಲ್ವಾಸಿ ನಿನ್ ಗಂಡನ್ ತಪ್ಪಿದ್ರೆ ಮುಕ್ಕಾಲ್ವಾಸಿ ಆ ಹುಡುಗಿ ತಪ್ಪೈತೆ. ನೀನೀಗ ಬೈತಿಯಲ್ಲ, ನಿನ್ ಗಂಡಂಗ್ ಮಾತ್ರ ಅಲ್ಲ, ಆ ಹುಡುಗಿ ಅವಳಲ್ಲ, ಅವಳು ಜುಟ್ಟಿಟ್ಕೊಂಡು ಬುದ್ಧಿ ಹೇಳು. ಆಗ ನಿನ್ ಗಂಡ ನಿನ್ ದಾರಿಗೆ ಬರ್ತವನೆ. ಮನ್ಸ್ಕೆಸ್ಕೆ ಬಿಡವ. ನೋಡ್ಬೇಬೆ, ನಾನು ಪ್ರೀತಿ ಮಾಡ್ತೀನಿ, ಹಂಗನ್ಬಿಟ್ಟು ಪ್ರೀತಿಗೋಸ್ಕರ ತಪ್ಪು ಮಾಡಕ್ಕಿಲ್ಲ. ಏನೇ ಆದ್ರೂ ಸರಿ, ನ್ಯಾಯವಾಗಿ ನಮ್ಮ ಪ್ರೀತಿನ ಪಡ್ಕೊಳ್ಳೋಣ. ಓಸಿ ನನ್ನ ಮಾತನ್ನ ನಿನ್ ಮನ್ಸ್ಕಾಕೋ. ಬರ್ತೀನಿ. ಹೇ ರಶ್ಮಿ, ಸೀನಾ 100 ಮಾತು ಹೇಳಿದ್ರು ನಾನು ಕೇಳಲ್ಲ. ನೀನ್ ಬದುಕಿದ್ರೆ ನಾನು ನೆಮ್ಮದಿಯಾಗಿರಕ್ ಸಾಧ್ಯನೇ ಇಲ್ಲ. ನಿನ್ಗೊಂದ್ ಗತಿ ಕಾಣಿಸ್ತೀನಿ. ಲೇ ಪಿಂಕಿ, ಇನ್ನೊಂದ್ಸಲಿ ಮನೆ ಹತ್ರ ಬಾರೆ, ಅಮ್ಮ ಕಾಳವನ್ ಮೇಲೆ ಆಣೆ ಮಾಡಿ ಹೇಳ್ತಾ ಇದ್ದೀನಿ, ಪೊರ್ಕೆ ಸೇವೆನೆ ಮಾಡೋದು.